ಅನ್ನೋದು ಕಾಲಿಟ್ಟಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ನಡುವೆ ಸಹ ಇವರ ಪ್ರೊಟೆಸ್ಟ್ ಅನ್ನೋದು ಮುಂದುವರೆದಿದೆ. 2017-18ರಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳಿಂದ ಈ ಪ್ರತಿಭಟನೆಯನ್ನ ಕಳೆದ 5 ದಿನಗಳಿಂದ ನಡೆಸಲಾಗ್ತಾ ಇದೆ. ಮೌರ್ಯ ಸರ್ಕಲ್ನಲ್ಲಿ ಶಾಂತಿಯುತವಾದಂತಹ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ 200ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಭಾಗಿಯಾಗಿದ್ದಾರೆ. ನೇಮಕಾತಿ ಪ್ರಕ್ರಿಯೆ ತಡೆ ಹಿಡಿದಿದ್ದಾರೆ. ಇದನ್ನ ಖಂಡಿಸಿಬಿಟ್ಟು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ನೇಮಕಾತಿಯನ್ನ ಮಾಡ್ಕೊಳ್ಬೇಕು ಬೇಗ ಅಂತ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಆಗಮಿಸ್ತಾ ಇದ್ದಾರೆ. ಅಶಾಂತ ರೀತಿಯಲ್ಲಿ ಇವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಿಂಧುತ್ವ ಮುಗಿಸಿಕೊಂಡಿರುವಂತಹ ಅಭ್ಯರ್ಥಿಗಳು ಅಲ್ಲಿ ಭಾಗಿಯಾಗಿದ್ದಾರೆ. 1812 ಹುದ್ದೆಗಳಿಗೆ ಆಯ್ಕೆಯಾಗಿರುವಂತಹ ಅರ್ಹ ಅಭ್ಯರ್ಥಿಗಳಿದ್ದಾರೆ. ಅಲ್ಲಿ 1812ರ ಪೈಕಿ 700 ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಪ್ರತಿಯನ್ನ ನೀಡಲಾಗಿದೆ. ಉಳಿದ ಅಭ್ಯರ್ಥಿಗಳಿಗೆ ಇನ್ನೂ ಸಹ ಆದೇಶ ಪ್ರತಿಯನ್ನ ನೀಡಿಲ್ಲ. ಯಾಕೆ ನೀಡಿಲ್ಲ ಅನ್ನೋದು ಅವರ ಪ್ರಶ್ನೆ ಆಗಿದೆ. ಹಾಗಾಗಿ ಆದೇಶ ಪ್ರತಿಯನ್ನ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆದ್ರೆ ಕೊರೋನಾದ ನೆಪವನ್ನ ಒಟ್ಬಿಟ್ಟು ಇದೀಗ ಸರ್ಕಾರ ಆದೇಶ ಪ್ರತಿಯನ್ನ ನೀಡೋಕ್ ಆಗ್ತಾ ಇಲ್ಲ ಅನ್ನುವಂತಹ ಕಾರಣವನ್ನ ಕೊಡ್ತಾ ಇದೆ. ಆದ್ರೆ ನಮಗೆ ಆದೇಶ ಪ್ರತಿ ಬೇಕು, ಆದೇಶ ಪ್ರತಿ ಸಿಗೋವರೆಗೂ ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಎಸ್ಟಿಎ ಹಾಗೆ ಎಫ್ಟಿಎ ಅಭ್ಯರ್ಥಿಗಳು ಮುಂದುವರೆಸಿದ್ದಾರೆ. ಇವತ್ತು ಆಗ್ಲೇ ಹೇಳ್ತಿದ್ದಂಗೆ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಆಗ್ತಾ ಇದೆ. ಈ ಮಳೆ ಮಧ್ಯನೂ ಸಹ ಇವರು ಶಾಂತ ರೀತಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. 200ಕ್ಕೂ ಹೆಚ್ಚು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಸಾಕಷ್ಟು ರಾಜ್ಯದ ಬೇರೆ ಬೇರೆ ಕಡೆಯಿಂದಲೂ ಸಹ ಪ್ರತಿಭಟನಾ ನಿರತರು ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ತಮ್ಮ ಮನವಿ ಏನು ಅನ್ನೋದನ್ನ ಈ ಮೂಲಕ ತಿಳಿಸೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ಇವತ್ತು ಎಸ್ಡಿಎ ಎಫ್ಟಿಎ ಅಭ್ಯರ್ಥಿಗಳು ಸಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 5ನೇ ದಿನ ಕಾಲಿಟ್ಟಿದೆ ಅವರ ಪ್ರತಿಭಟನೆ. ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಯಾವ ರೀತಿಯಾಗಿದೆ ಸ್ವಾತಿ? ಏನು ಕಳೆದ 5 ದಿನಗಳಿಂದ ಎಸ್ಡಿಎ ಮತ್ತೆ ಎಫ್ಡಿಎ ಅಭ್ಯರ್ಥಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇವರೆಲ್ಲ ಎಕ್ಸಾಮ್ ಅನ್ನ ಬರೆದಿರುವಂತದ್ದು 2018 ಮತ್ತು 17ರಲ್ಲಿ ಆಯ್ಕೆಯಾಗಿರುವಂತಹ ಒಂದು ನೋಟಿಫಿಕೇಶನ್ ಅಡಿಯಲ್ಲಿ ಇವರು ಎಕ್ಸಾಮ್ ಬರೆದಿರ್ತಾರೆ. ಸೊ ಇದರಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದು 1812 ಅಭ್ಯರ್ಥಿಗಳು ಇದಕ್ಕೆ ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಈಗಾಗಲೇ ಸುಮಾರು 700ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ವಿವಿಧ ಇಲಾಖೆಗಳಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಉಳಿದ 700 ಅಭ್ಯರ್ಥಿಗಳನ್ನ ಇನ್ನೂ ಕೂಡ ಯಾವುದೇ ಇಲಾಖೆಯಲ್ಲಿ ಅವರನ್ನ ಜಾಯಿನ್ ಮಾಡಿಲ್ಲ. ಸೊ ಹೀಗಾಗಿ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಆಯ್ಕೆ ಮಾಡ್ಕೊಳ್ಳೋದಾಗಿ ತಿಳಿಸಿ ಅವರ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ಕೂಡ ಪಡೆದಿರುತ್ತೆ, ವೆರಿಫಿಕೇಶನ್ ಕೂಡ ಮಾಡಿರುತ್ತೆ, ಆದ್ರೆ ನೇಮಕ ಪತ್ರ ಮಾತ್ರ ನೀಡಿಲ್ಲ. ಸೊ ಈ ರೀತಿ ಎಫ್ಡಿಎ ಎಸ್ಡಿಎ ಅಭ್ಯರ್ಥಿಗಳಿಗಲ್ಲ, ಈ ಹಿಂದೆ ನಾವು ಉಪನ್ಯಾಸಕರಿಗೂ ಕೂಡ PU ಉಪನ್ಯಾಸಕರಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಅನ್ಯಾಯವನ್ನ ಕಂಡಿದ್ವಿ. ಅವತ್ತನ್ನ ಅವರು ಪ್ರತಿಭಟನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಮೊನ್ನೆ ಶಿಕ್ಷಣ ಸಚಿವರ ನೇಮಕ ಪತ್ರವನ್ನ ಕೊಡ್ತು. ಈಗ ಮತ್ತೆ ಎಸ್ಡಿಎ ಎಫ್ಡಿಎ ಅಭ್ಯರ್ಥಿಗಳಿಗೂ ಕೂಡ ಇದೇ ರೀತಿಯಾಗಿ ಆಗಿದೆ. ಸೊ ಇಲ್ಲಿ ಪ್ರತಿ ಬಾರಿಯೂ ಕೂಡ ಸಮಸ್ಯೆ ಆಗ್ತಾ ಇರುವಂತದ್ದು ಇವರು ಪರೀಕ್ಷೆ ಬರೆದಾಗ ಅಥವಾ ಪರೀಕ್ಷೆಯ ನೇಮಕಾತಿಯನ್ನ ಹೊರಡಿಸಿದಾಗ ಇರುವಂತಹ ಸರ್ಕಾರ ಸೊ ಈಗ ಇಲ್ಲ. ಸೊ ಹೀಗಾಗಿ ಈ ರೀತಿಯಾದಂತಹ ಡಿಲೇಗಳಾಗ್ತಾ ಇದೆ. ಮತ್ತೆ ಅವ್ರಿಗೆ ನೇಮಕಾತಿ ಪತ್ರ ಮತ್ತೆ ಆದೇಶ ಪತ್ರವನ್ನ ಕೊಡೋದಿಕ್ಕೆ ಸರ್ಕಾರ ಒಪ್ತಾ ಇಲ್ಲ. ಸೊ ಹೀಗಾಗಿ ಕಳೆದ 5 ದಿನಗಳಿಂದ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಚೇತನ್ ಅಂತ ಎಸ್ಟಿಎ ಅಭ್ಯರ್ಥಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಮೇಡಮ್ ನಮಸ್ಕಾರ ಮೇಡಮ್, ನನ್ನ ಹೆಸರು ಚೇತನ್ ಅಂತ, ಆರೋಗ್ಯ ಇಲಾಖೆಯಲ್ಲಿ FD ಆಗಿ ಸೆಲೆಕ್ಟ್ ಆಗಿದ್ದೀನಿ. ಓಕೆ ಸರ್, ಅದೇ ಈಗ ನಿಮ್ಮ ಸಮಸ್ಯೆ ಏನು, ಸರ್ಕಾರ ಯಾಕೆ ಸ್ಪಂದಿಸ್ತಾ ಇಲ್ಲ ನಿಮ್ಮ ಸಮಸ್ಯೆಗಳಿಗೆ ಅಂತ, ಈ ಪ್ರೊಟೆಸ್ಟ್ ಯಾವ ಹಂತಕ್ಕೆ ಹೋಗೋ ಸಾಧ್ಯತೆ ಇದೆ ಸರ್ ಹಾಗಾದ್ರೆ? ಸರ್ ಮೇಡಮ್ ನೋಡಿ, ನಾವು ಇವಾಗ ಕುತ್ಕೊಂಡು ಆಲ್ರೆಡಿ 5 ದಿನ ಆಯ್ತು. ಸರ್ಕಾರದ ಯಾವುದೇ ಒಬ್ಬ ಪ್ರತಿನಿಧಿಗಳು ಬಂದು ನಮ್ ಗೋಳನ್ ಇದುವರೆಗೂ ಏನ್ ಮಾಡ್ತಾ ಇದ್ದೀರಾ, ಏನ್ ನಿಮ್ ಕಷ್ಟ ಏನು ಅಂತ ಕೂಡ ಕೇಳಿಲ್ಲ ಇದುವರೆಗೂ. ಮಳೆ ಬರ್ತಿದೆ, ಇವತ್ತು ಮಳೆ ಸ್ಟಾರ್ಟ್ ಆಗಿದೆ. ಮಳೆಲ್ಲೂ ಕೂಡ ನಾವು ಹಂಗೆ ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ನಮ್ಮ ಹಕ್ಕನ್ನ ನಾವು ಪಡ್ಕೊಳಕ್ ಹೋರಾಟ ಮಾಡ್ತಾ ಇದೀವಿ. ಇನ್ನು ಇದುವರೆಗೂ ಯಾರು ಬಂದು ಏನಕ್ಕೆ ಕುತ್ಕೊಂಡಿದ್ದೀವಿ, ಅಟ್ಲೀಸ್ಟ್ ಅವ್ರು ಏನ್ ಅದನ್ನ ರೆಸ್ಪಾನ್ಸ್ ಕೂಡ ಮಾಡಿಲ್ಲ ನಮ್ಗೆ. ಏನ್ ನಾವು ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಬಟ್ ರೆಸ್ಪಾನ್ಸ್ ಕೂಡ ಮಾಡಿಲ್ಲ. ನೀವ್ ಏನಕ್ಕೆ ಕುತ್ಕೊಂಡಿದ್ದೀರಾ ಅಂತ ಕೂಡ ಕೇಳ್ತಾ ಇಲ್ಲ ಮೇಡಮ್. ಇವತ್ತು ನಾವೆಲ್ಲರೂ ನಮ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಕಡೆ ಕೊಟ್ಟಿಲ್ಲ, ಪ್ರೈವೇಟ್ ಜಾಬು ಇಲ್ಲ, ಪಡ್ಕೊಂಡಿರೋ ಕಷ್ಟಪಟ್ಟು ಓದಿ ತಗೊಂಡಿರೋ ಹುದ್ದೆನೂ ಇಲ್ಲ ನಮ್ಗೆ. ಅದು ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದೀವಿ, ಬ್ಲೈಂಡ್ ಪೀಪಲ್ ಇದ್ದೀವಿ, ಎಕ್ಸ್ ಮಿಲಿಟರಿ ಮ್ಯಾನ್ ಗಳಿದ್ದೀವಿ. ಯಾರಿಗೂ ಇಲ್ಲಿ ಒಂದು ಊಟಕ್ಕೂ ಗತಿ ಇಲ್ಲ ಮೇಡಮ್. ಅಷ್ಟು ಕಷ್ಟಪಟ್ಟು ನಾವು ಹೋರಾಟ ಮಾಡ್ತಾ ಇದೀವಿ, ಬಟ್ ಯಾರು ನಮ್ ಗೋಳ್ ಕೇಳ್ತಿಲ್ಲ ಮೇಡಮ್. ಓಕೆ ಸರ್, ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ಇಸ್ಕೊಬಿಟ್ಟಿದ್ದಾರೆ. ಸೊ ಬೇರೆ ಕಡೆನೂ ನೀವು ಜಾಯಿನ್ ಆಗೋದಕ್ಕೆ ಆಗ್ತಿಲ್ಲ. ಈ ಸಮಸ್ಯೆ ಯಾಕೆ ಸರ್ಕಾರಕ್ಕೆ ಅರ್ಥ ಆಗ್ತಿಲ್ಲ ಹಾಗಾದ್ರೆ ಅಂತ ಕೊರೋನಾ ರೀಸನ್ ಅಂತ ಹೇಳ್ತಾ ಇದೆ ಸರ್ಕಾರ.
ಕೊರೋನಾ ರೀಸನ್ ನಮ್ಮ ಆರ್ಥಿಕ ಇಲಾಖೆಯಲ್ಲಿ ಹಣದ ಕೊರತೆ ಆಗಿರೋದ್ರಿಂದ ನಮ್ಗೆಲ್ಲ ಸ್ವಲ್ಪ ತಡೆ ಹಿಡಿದಿದೀವಿ, ಕೊಡ್ತೀವಿ, ಲೇಟ್ ಆಗಿ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಮೇಡಮ್ ಅವರು. ಸೊ ನಮ್ಗೆ ಎಲ್ಲಿ ಪ್ರೈವೇಟ್ ಅಲ್ಲೂ ಜಾಬ್ ಮಾಡಕ್ ಆಗ್ತಿಲ್ಲ ಮೇಡಮ್. ಇವಾಗ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲೇ ಇರೋದ್ರಿಂದ ನಾವೊಂದ್ ಪ್ರೈವೇಟ್ ಕಂಪ್ನಿಗೆ ಜಾಬ್ ಕೇಳಕ್ ಹೋದ್ರು ಅವ್ರು ಡಾಕ್ಯುಮೆಂಟ್ಸ್ ಕೊಡಿ ನಮ್ಗೆ ಅಂತ ಹೇಳ್ತಾ ಇದಾರೆ ಮೇಡಮ್. ಎಲ್ಲಿ ಹೋಗೋದು, ನಾವ್ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಮೇಡಮ್. ಖಂಡಿತ ಚೇತನ್ ಅವರೇ, ಸರ್ಕಾರ ಬೇಗ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ. ನಾವು ಸಹ ಫಾಲೋ ಅಪ್ ಮಾಡ್ತಾ ಇರ್ತೀವಿ ಈ ಸುದ್ದಿಗೆ ಸಂಬಂಧಪಟ್ಟಂತೆ. ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಕೇಂದ್ರದ ಕೃಷಿ ನೀತಿ ಕಾಯ್ದೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ದೆಹಲಿಯಲ್ಲಿ. ಕೇಂದ್ರದ ಕೃಷಿ ನೀತಿ ಕಾಯ್ದೆಯನ್ನ ವಿರೋಧಿಸಿಬಿಟ್ಟು ಅಲ್ಲೂ ಸಹ ರೈತರು ಸಾಕಷ್ಟು ಪ್ರಮಾಣದಲ್ಲಿ ರೈತರು ಸೇರ್ಕೊಂಡಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ದೆಹಲಿ ಹರಿಯಾಣ ಗಡಿಯಲ್ಲಿ ಬಿಗಿ ಬಂದೋಬಸ್ತ್ನ